ದೊಡ್ಡದಾಗಿ ಕಂಡ್ರೆ ಸ್ವಲ್ಪ ಅದನ್ನ ತಡೆದುಕೊಳ್ಳುವಂತಹ ವ್ಯಕ್ತಿಗಳಲ್ಲ, ಅದನ್ನ ಪ್ರತಿಭಟಿಸ್ತಕ್ಕಂಥದ್ದು. ಮತ್ತೆ ತುಂಬಾ ಮೃದುವಾದಂತ ಸ್ವಭಾವ ಇದ್ದಾರೆ, ನಾವೇನ್ ಹೇಳಿದ್ರು ಕೇಳ್ಬಿಡ್ತಾರೆ. ಆ ತರ ಅಲ್ಲ. ಯಾಕಂತಂದ್ರೆ ಸಮಯ ಬಂತು ಅಂತಂದ್ರೆ ಕೋಪ ಬಂತು ಅಂದ್ರೆ ಏನು ಉಳಿಯಲ್ಲ. ಅವು ಅಷ್ಟೊಂದು ಸ್ಟ್ರಾಂಗ್ ಆಗಿ, ಸಾಮಾನ್ಯವಾಗಿ ಕೋಪ ಬರಲ್ಲ, ಬಂತು ಅಂತಂದ್ರೆ ತಡ್ಕೊಳಕ್ ಆಗಲ್ಲ. ಆ ತರ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಎಲ್ಲರೂ 1 ಸೆಕೆಂಡ್ ಯೋಚನೆ ಮಾಡ್ತಾರೆ. ಅಂತ ಪವರ್ಫುಲ್ ಆದಂತ ಕ್ಯಾರೆಕ್ಟರ್ಸ್. ನಿಜಾನ ಸುಳ್ಳ ಕಮೆಂಟ್ ಮಾಡಿ. ಇನ್ನು ಯಾವುದೇ ಕಾರ್ಯವನ್ನ ನಿಧಾನವಾಗಿ ಆದ್ರೂ ಕೂಡ ಅದನ್ನ ಯಶಸ್ವಿ ಆಗುವವರೆಗೂ ತಂದು ನಿಲ್ಲಿಸುವಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಅಂದ್ರೆ ಹಿಡಿದಂತಹ ಯಾವುದೇ ಕೆಲಸ ಇದ್ರೂ ಕೂಡ ಅರ್ಧಕ್ಕೆ ನಿಲ್ಸಲ್ಲ, ಅದನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಮಾತಿಗೆ ಕಟುಬದ್ಧವಾಗಿರುವಂತಹ ವ್ಯಕ್ತಿಗಳು. ಮತ್ತೆ ಯಾರಿಗೋ ನಂಬಿದ್ರು ಅಥವಾ ಯಾರಿಗೋ ಪ್ರೀತಿಸಿದ್ರು ಅವ್ರಿಗೆ ಮೋಸ ಮಾಡುವಂತ ವ್ಯಕ್ತಿಗಳಲ್ಲ. ಇದನ್ನು ಬಹಳ ಗಮನಿಸಬೇಕಾಗಿರುವಂತದ್ದು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನಂಬಿದ್ರೆ ಮೋಸ ಮಾಡಲ್ಲ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನ ಆಲೋಚಿಸಿ ಚಿಂತನೆಯನ್ನ ಮಾಡಿ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಸಡನ್ ಆಗಿ ದುಡುಕ್ಲಿಕ್ಕೆ ಹೋಗಲ್ಲ, ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳಕ್ ಹೋಗಲ್ಲ, ಯೋಚನೆ ಮಾಡ್ತಾರೆ. ಬೇರೆಯವ್ರು ಹೇಳ್ತಾರೆ, ಏನ್ರಿ ಇವರು ಮಕರ ರಾಶಿಯವರು ತುಂಬಾ ಡಿಫ್ರೆಂಟ್ ಆಗಿರ್ತಾರೆ, ಅವ್ರದೇ ಆದಂತ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅದೆಷ್ಟೋ ಜನ ಹೇಳಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಾಗ ಸಹಜವಾಗಿ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಅವಕಾಶಗಳು ತುಂಬಾ ಚೆನ್ನಾಗಿ ಕ್ರಿಯೇಟ್ ಆಗ್ತಿರ್ತವೆ. ಯೋಚನೆ ಮಾಡುವಂತ ದೃಷ್ಟಿಕೋನ ಮಕರ ರಾಶಿಯವರಿಗೆ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನುವಂತ ಮುಂದುವರಿದಂತ ವಿಚಾರಗಳನ್ನ ನೋಡೋದಾದ್ರೆ ನೋಡಿ, ಯಾವುದೇ ಒಂದು ನ್ಯಾಯ ಹೇಳಬೇಕು, ಯಾವುದೇ ಒಂದು ಸಮಸ್ಯೆ ಇದೆ, ಅಲ್ಲಿ ಯಾವುದೋ ಒಂದು ಗೊಂದಲ ಇದೆ ಅಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳೋದ್ರಿಂದ ನ್ಯಾಯಬದ್ಧವಾಗಿ ಧರ್ಮಸಮ್ಮತವಾಗಿ ಮಾತನಾಡತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಈ ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳಷ್ಟು ನಂಬಿಕೆಯ ವ್ಯಕ್ತಿ ಆಗಿರ್ತಾರೆ. ಇವ್ರನ್ನ ನಂಬ್ಕೊಂಡು ಏನೋ ಒಂದು ದುಡ್ಡು ಕೊಟ್ರೋ ಅಥವಾ ಪಾಲುದಾರಿಕೆ ವ್ಯವಹಾರ ಕೊಟ್ರೋ ಅಥವಾ ನಾನು ಕೊಡ್ತೀನಿ ಅಥವಾ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರೆ ಮಾಡ್ಬಿಡ್ತಾರೆ. ಮಾತು ಕೊಡಲ್ಲ, ಮಾತು ಕೊಟ್ರೆ ತಪ್ಪಲ್ಲ. ಆ ತರದ ಒಂದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ಯಾವತ್ತೂ ಮರೆಯಲ್ಲ. ಯಾವಾಗವಾಗ ನೆನಪಿಸ್ಕೊಳ್ತಾ ಇರ್ತಾರೆ, ನೋಡಿ ನನ್ನ ಕಷ್ಟದಲ್ಲಿದ್ದಾಗ ಇವರು ನನಗೆ ಸಹಾಯ ಮಾಡಿದ್ರು ಅಂತ ಹೇಳಿ ನೆನೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಬೇರೆಯವ್ರ ಮುಂದನು ಕೂಡ ಹೇಳುವಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಇನ್ನು ಗೆಳೆತನ, ಈಗ ನಂಬಿದಲ್ಲಿ ಯಾವತ್ತಿಗೂ ಮೋಸ ಮಾಡಲ್ಲ. ನಾನು ಆಗ್ಲೇ ಈ ವಿಚಾರ ಹೇಳಿದ್ದೀನಿ. ಅದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಇರ್ಬೋದು, ಪ್ರೀತಿಯಲ್ಲಿ ಇರ್ಬೋದು.